ಬ್ರಹ್ಮಕಲಶ ಈ ನವೀಕರಣ ಒಟ್ಟು ಕಾರ್ಯಕ್ರಮ ಹೇಗೆ ಇತ್ತು? ಒಟ್ಟು ಕಾರ್ಯಕ್ರಮ ನಾವು ಏನು ಎಣಿಸಿದ್ದೇವೆ ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿದೆ. ಜನರಿಗೂ ಇಲ್ಲಿಯ ಲೋಕಲ್ ಜನರಿಗೂ ಇದೊಂದು ವಿಶೇಷ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಎಲ್ಲರದ್ದು ಅಭಿಪ್ರಾಯ. ಹೊರಗಿಂದ ಬಂದವರು ಈಗ ಮೊದಲಿದ್ದ ದೇವಸ್ಥಾನಕ್ಕೂ ಈಗ ಇರುವ ದೇವಸ್ಥಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ದೇವರ ಶಕ್ತಿ ಇಲ್ಲಿ ತುಂಬ ಇದ್ದದ್ರಿಂದ ಏನು ನೀವು ನಿಮ್ಮ ಮನಸ್ಸಿನ ಇಚ್ಛೆ ಏನು ಉಂಟು, ನಿಮ್ಮ ಮನಸ್ಸಿನ ದೇವರ ಹತ್ರ ಪ್ರಾರ್ಥನೆ ಮಾಡಿದರೆ ಅದು ಎಲ್ಲ ಈಡೇರ್ತದೆ. ಸಾಲಡೆ ಹೋದ ಪ್ರಸಾದದ ನೋಡು ಬಲ್ಲೆ ಎತ್ತು ಕಾಸು ಅಂತ ಇಷ್ಟ ಬಣ್ಣ ಐನು ಕೊರಡಿ ಅಂಗನಾಡು ಬೋರ್ಗ ತೆಗೆದೇನೆ ಅಪ್ಪ ಕೆಲವು ಸರ್ತಿ ಒಂತೆ ಕಾಸು ಅವ ಏನಾಡ ಕಾಸು ಉಂಡ ಪೂರ ಕಾಸು ಉಂಡಾಂದು ತಗೊಂಡೆ ಅಂಗನಾಡು ಬೋರ್ಗ ತೆಗೆದೇನೆ
ಕೆಲಸವ ಹೇಗೆ ನಡೆಸುವುದು ಅಂತ ನಮಗೆ ಗೊತ್ತಿರಲಿಲ್ಲ. ಹಾಗೆ ನಾವು ದೇವರ ಹತ್ರನೇ ಕೇಳಿದ್ವಿ ಯಾರು ಆಗ್ಬೋದು ಅಂತ. ಆಗ ನಮಗೆ ಒಂದು ಹೆಸರು ಬಂದದ್ದು ಗಿರಿಧರ್ ಶೆಟ್ಟಿ ಅಂತೇಳಿ ಮಂಗಳೂರಿನಲ್ಲಿ ದೊಡ್ಡ ಕನ್ಸ್ಟ್ರಕ್ಷನ್ ವರ್ಕ್ ಮಾಡುವವರು. ಅವರ ತರವಾಡು ಇಲ್ಲಿ, ಅವರ ಹಿರಿಯರು ಪೂರ್ವಿಕರು ಇಲ್ಲೇ ಹುಟ್ಟಿ ಬೆಳೆದವರು. ಆ ತರವಾಡನ್ನು ಮೇಲೆ ತಂದ ವ್ಯಕ್ತಿ ಇವರು ಗಿರಿಧರ್ ಶೆಟ್ಟಿ. ಅದನ್ನು ನೋಡಿ ಅವರನ್ನೇ ನಾವು ಇಲ್ಲಿ ಒಂದು ಬ್ರಹ್ಮಕಲಶದ ಅಧ್ಯಕ್ಷರು ಮಾಡುವಂತೇಳಿ ನಾವು ತೀರ್ಮಾನ ಮಾಡಿದ್ದೆವು. ಆಗ ಅವರ ಹತ್ರ ಕೇಳಿದರೆ ಅವರು ಒಪ್ತಾರಾ ಇಲ್ವೋ ಅಂತ ನಮಗೆ ಹೆದರಿಕೆ. ಎಲ್ಲರ ಎದುರಿನಲ್ಲಿ ಕೇಳಿ ಹೋಗಿದ್ವಾಗ ನಾನು ಮತ್ತು ರಾಜೇಂದ್ರ ಮಾಸ್ಟರ್ ಅವ್ರ ಹತ್ರ ಹೋಗಿ ಹೇಳಿದಾಗ ಅವರು ಅವರ ಬಿಡಿಸಿ ನಿಖಿಲ್ ಮಾಡ್ತಂದೆ ಯಾರು ಅಂತ ಹೇಳಿದರು. ಆದರೂ ಅದರ ನಂತರ ಅವರು ನೋಡುವ ಅಂತ ಹೇಳಿದರು ನಮ್ಮ ಹತ್ರ ಬಂದು ಇಲ್ಲಿ ಹೇಳುವಾಗ ಅವರ ಹೆಸರು ಹೇಳೋದು ಎಲ್ಲರೂ ಆಗ್ಬೋದು ಅಂತ ಹೇಳಿದರು. ಹಾಗೆ ಅವರ ನೇತೃತ್ವ, ಅವರ ಒಂದೊಂದು ಡೈರೆಕ್ಷನ್ನಲ್ಲಿ ನಾವು ಈ ಕೆಲಸ ಶುರು ಮಾಡಿದ್ದು. ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಅವರು ಎಲ್ಲ ದಿವಸ ಬಂದಿದ್ದಾರೆ ಅಂತ ಹೇಳೋದಿಲ್ಲ, ಆದರೆ ಅವರ ಹತ್ರ ಎಲ್ಲ ಕೇಳಿ ಮುಖ್ಯ ವಿಷಯವನ್ನೆಲ್ಲ ನಾವು ಪಡ್ಕೊಂಡೋದು. ಹಾಗೇ ನಡೆದಿದ್ದೇವೆ. ದೇವರ ದಯದಿಂದ ಎಲ್ಲಿಂದ ನಮಗೆ ದುಡ್ಡು ಆಗಿದೆ, ಎಲ್ಲಿಂದ ಇದನ್ನು ನಾವು ಹೇಗೆ ಖರ್ಚು ಮಾಡಿದ್ದೇವೆ ಅಂತೇಳಿ ನಮಗೆ ಗೊತ್ತಿಲ್ಲ. ಆ ದೇವರ ಒಂದು ದೊಡ್ಡ ನಮಗೆ ಅವರ ಹತ್ರ ನಮಗೆ ನಿರ್ದೇಶನ ಕೊಟ್ಟಿರಬೇಕು, ಹೀಗೆ ಮಾಡಿ ಅಂತೇಳಿ. ಅದೇ ಪ್ರಕಾರ ನಾವು ಮಾಡಿದ್ದೇವೆ. ಮತ್ತು ನಮ್ಮ ಆಡಳಿತ ಮುಕ್ತೇಶ್ವರರು ಅಂತ ಹೇಳಿದರೆ ಸುಬ್ಬೇರೈ ಅವರು ಯಾವ ಒಳ್ಳೆಯ ಕೆಲಸ ಮಾಡಿದ್ರೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ. ಅವರ ತಂದೆಯವರಿಗೆ ಈ ರಾಮರಯ್ಯನ್ನು ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಯಾಕಂತ ಹೇಳಿದರೆ ಅವರು ಪಾರ್ಟಿಯಲ್ಲಿ ಬೇರೆ ಒಂದು ಕಾಂಗ್ರೆಸ್ಸಿನಲ್ಲಿ ಇದ್ದರು. ಅವರು ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ. ಅದರ ಆ ಒಳ್ಳೆಯ ಗುಣ ಇವರ ಹತ್ರ ಇದೆ. ಸರ್ ಹೇಗೆ ಸರ್ ಇಡೀ ಮತ್ತು ಇಲ್ಲಿ ಈ ಗ್ರಾಮದಲ್ಲಿ 2,000 ಮನೆ ಇದ್ದರೆ ಅದರಲ್ಲಿ 158 ಮನೆ ಮಾತ್ರ ಹಿಂದೂಗಳ ಮನೆ ಇದೆ. ಎಲ್ಲ 2,000 ಮನೆಯವರು ಸಹ ಸಹಕಾರ ನೀಡಿದ್ದಾರೆ. ಎಲ್ಲರ ಇಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರೂ ಒಂದೇ ರೀತಿ ಒಂದು ತನ್ನ ನಮ್ಮ ಶಕ್ತಿ ಏನಿದೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಶ್ರಮ ವಹಿಸಿದ್ದರಿಂದ ಮಾತ್ರ ಈ ಇಷ್ಟು ಅದ್ಭುತವಾದ ಕೆಲಸ ಮಾಡಲಿಕ್ಕೆ ಸಾಧ್ಯವಾಯಿತು. ಮತ್ತು ಎಲ್ಲ ಮಿಡ್ಲ್ ಕ್ಲಾಸಿನವರು ಇರುವುದರಿಂದ ಅವರ ಶಕ್ತಿ ಮೀರಿ ಇಲ್ಲಿ ಸಹಕಾರ ಮಾಡಿ, ಮತ್ತು ಎಲ್ಲ ಊರಿನವರು, ಹೊರ ಊರಿನವರು ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ಕೆಲಸಗಳಿಗೆ ಸಹಕಾರ ಇದ್ದದ್ರಿಂದ ಮಾತ್ರ ಇದು ಸಾಧ್ಯವಾಯಿತು. ನಾವು ಸ್ವಲ್ಪ ಜನ ಇರುವುದು ನಮ್ಮಿಂದ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಈ ದೇವಸ್ಥಾನವನ್ನು ನೋಡಿದರೆ ಎಲ್ಲವೂ ಸಾಧ್ಯ. ನಮಗೆ ಇಚ್ಛಾಶಕ್ತಿ ಇದ್ದರೆ ದೇವರು ನಮ್ಮ ಜೊತೆಗೆ ಇದ್ದಾರೆ, ನಮಗೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವಂಥ ಒಂದು ಈ ದೇವಸ್ಥಾನವನ್ನು ನೋಡಿದರೆ ಎಲ್ಲರಿಗೂ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರ ಇಲ್ಲಿ ಇದ್ದವರ ಇಲ್ಲಿ ಈ ಸಂಬಂಧಪಟ್ಟ ಈ ಗ್ರಾಮಸ್ಥರಿಗೆ ಇದನ್ನೀಗ ನೋಡುವಾಗ ಅದ್ಭುತ ಅಂತ ಅನಿಸ್ತದೆ. ನಮ್ಮಿಂದ ಇದೆಲ್ಲ ಮಾಡಲಿಕ್ಕೆ ದೇವರು ಇದೊಂದು ಸಾಧ್ಯ ಮಾಡಿಕೊಟ್ಟಿದ್ದಾರಲ್ಲ ಅಂತ ಹೇಳಿ ಎಲ್ಲ ಪುನಃ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಊರಿನ ದೇವಸ್ಥಾನ ಅಭಿವೃದ್ಧಿ ಆದರೆ ಇಡೀ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದೇವಸ್ಥಾನ ಅದ್ಭುತವಾಗಿ ಮೂಡಿ ಬಂದಿದೆ. ಇನ್ನು ಈ ಪರಿಸರದ ಎಲ್ಲ ಜನರಿಗೆ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಿಮ್ಮ ಸಹಕಾರಕ್ಕೂ ನಾವು ಎಲ್ಲ ಕೈ ಜೋಡಿಸ್ತೇವೆ. ಎಲ್ಲರ ಗ್ರಾಮಸ್ಥರು ಹಾಗೂ ಹೊರಗಿನವರು ಮತ್ತು ಎಲ್ಲ ಸಮಾಜದವರು ಸೇರಿ ಒಂದು ಅನ್ಯೋನ್ಯತೆಯಿಂದ ಈ ಕೆಲಸವನ್ನು ಮಾಡಿದ್ದರಿಂದ ಮಾತ್ರ ಇದು ಒಳ್ಳೆಯದಾಗಿದೆ. ಹಾಗಾಗಿ ಇದೊಂದು ಎಲ್ಲ ಗ್ರಾಮಗಳಿಗೆ ಒಂದು ಮಾದರಿಯಾಗಿ ಈ ಗ್ರಾಮ ಮೂಡಿ ಬಂದಿದೆ. ಹಾಗೂ ಇನ್ನೂ ಎಲ್ಲ ಹೊರಗಿನವರು ಬಂದು ಈ ದೇವರ ಒಂದು ಪ್ರಾರ್ಥನೆ ಮಾಡಿದಲ್ಲಿ ಎಲ್ಲ ಅವರ ಅಭೀಷ್ಟೆ ಈಡೇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನನಗೂ ಇಲ್ಲಿಯ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಕೆಲಸ ಮಾಡಿದ್ದೇನೆ. ಇದೊಂದು ಹೊಸ ಅನುಭವ. ಅಂದರೆ ಇಲ್ಲಿಯ ಈ ಲೋಕಲ್ ಜನ ತನ್ನ ಒಂದು ದೇವರಿಗೋಸ್ಕರ ಸಂಪೂರ್ಣ ಮುಡಿಪಾಗಿ ಇಟ್ಟುಕೊಂಡು ಎಲ್ಲ ಸರ್ವ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ನಮಗೆ ಈ ಅಭಿವೃದ್ಧಿ ನಮ್ಮ ಜೀರ್ಣೋದ್ಧಾರ ಮತ್ತು ಈ ಬ್ರಹ್ಮಕಲಶವನ್ನು ಒಂದು ಅತ್ಯುನ್ನತವಾಗಿ ನಡೆಸಿಕೊಟ್ಟ ದೇವರಿಗೆ ಇನ್ನೊಮ್ಮೆ ಪ್ರಾರ್ಥನೆ ಮಾಡಿ ಎಲ್ಲ ಸಹಕಾರ ಮಾಡಿದವರಿಗೂ ನಾವು ಅಭಿನಂದನೆಗಳನ್ನು ಧನ್ಯವಾದಗಳು.